ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಪೊಲೀಸರಿಂದ ಲಾಯರ್ ಜಗ್ಗಿಯ ವಿಚಾರಣೆ ನಡೆದಿದೆ. ಲಾಯರ್ ಜಗದೀಶ್ಗೆ ಏನೆಲ್ಲ ಕೇಳಿದ್ರು ಗೊತ್ತಾ? ಲಾಯರ್ ಜಗದೀಶ್ಗೆ ಎಷ್ಟು ಹೊತ್ತು ವಿಚಾರಣೆ ಮಾಡಿದ್ರು ಅನ್ನೋದೇ ನಿಜಕ್ಕೂ ಕೂಡ ಅತ್ಯಂತ ಕ್ಯೂರಿಯಾಸಿಟಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಾಯರ್ ಜಗ್ಗಿ ಲೈವ್. ಧರ್ಮಸ್ಥಳ ಪೊಲೀಸರಿಂದ ಲಾಯರ್ ಜಗ್ಗಿ ವಿಚಾರಣೆ. SIT ಅಧಿಕಾರಿಗಳಿಗೆ ಯಾರ ಮೇಲೆ ಸಂದೇಹಗಳು ಬರ್ತಾ ಇದೆಯೋ ಅವರನ್ನೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಅದರ ಬೆನ್ನಲ್ಲೇ ಲಾಯರ್ ಜಗದೀಶ್ಗೂ ಕೂಡ ನೋಟಿಸ್ ಹೋಗಿತ್ತು. SIT ಕಚೇರಿಗೆ ಸ್ವತಃ ಲಾಯರ್ ಜಗ್ಗಿ ಹಾಜರಾದರು. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಾಯರ್ ಜಗ್ಗಿಗೆ SIT ಅಧಿಕಾರಿಗಳು ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಧರ್ಮಸ್ಥಳದ ಅವಹೇಳನ ಆರೋಪ ಕೇಸ್ನಲ್ಲಿ ವಿಚಾರಣೆ. ಈಗಾಗಲೇ ಜಗದೀಶ್ ವಿರುದ್ಧ ನಾನಾ ಕಡೆಗಳಲ್ಲಿ FIR ದಾಖಲಾಗ್ತಾ ಇದೆ. ಅದರಲ್ಲೂ ಜಗದೀಶ್ ಅವರು ನನ್ನ ಮೇಲೆ ಹೇರ್ತಾ ಇರ್ತಕ್ಕಂತಹ FIRನ ಒತ್ತಡ, ಅದರರ್ಥ ನಾನು ಈ ಪ್ರಕರಣದಿಂದ ಹಿಂದೇಟು ಹಾಕಬೇಕು ಅಂತ ಹೇಳಿ ನಾನಾ ಕಡೆಗಳಲ್ಲಿ FIR ದಾಖಲಾಗ್ತಾ ಇದೆ ಎನ್ನುವಂತಹದ್ದು ಜಗದೀಶ್ ಅವರು ಈ ಒಂದು FIR ವಿಚಾರವನ್ನು ಅಲೆಗಳಿತಾ ಇದ್ರು. ಲಾಯರ್ ಜಗದೀಶ್ಗೆ ಏನೆಲ್ಲ ಕೇಳಿದ್ರು ಗೊತ್ತಾ? ಲಾಯರ್ ಜಗದೀಶ್ಗೆ ಎಷ್ಟೊತ್ತು ವಿಚಾರಣೆ ಮಾಡಿದ್ರು? SIT ಅಧಿಕಾರಿಗಳು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಅದರ ಜೊತೆಗೆ ಲಾಯರ್ ಜಗ್ಗಿಯ ವಿಚಾರಣೆಯೂ ಕೂಡ ನಡೆಯಿತು SIT ಕಚೇರಿಯಲ್ಲಿ. ಸ್ವತಃ SIT ಅಧಿಕಾರಿಗಳು ಲಾಯರ್ ಜಗದೀಶ್ ಅವರ ಬಳಿ ಈ ಒಂದು ಹೆಣಹೂತ ಪ್ರಕರಣ ಅಥವಾ ಧರ್ಮಸ್ಥಳ ಹತ್ಯಾಕಾಂಡದ ಬಗ್ಗೆ ಏನೇನು ಕೇಳಿರಬಹುದು? ಲಾಯರ್ ಜಗದೀಶ್ ಸ್ವತಃ ಬೆಳ್ತಂಗಡಿಗೆ ಹೋಗಿದ್ರು. SIT ಕಚೇರಿಗೆ ಹಾಜರು ಕೂಡ ಆಗಿದ್ರು. ಹಾಗಾದ್ರೆ ಲಾಯರ್ ಜಗದೀಶ್ ಏನೇನು ಮಾತನಾಡಿದ್ರು, ಲಾಯರ್ ಜಗದೀಶ್ ಅವರ ಜೊತೆ ಏನೇನು ಕೇಳಿದ್ರು, ಸೊ ಎಲ್ಲದರ ಇಂಚಿಂಚು ಡೀಟೇಲ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾದರೆ ನಿನ್ನೆ SIT ಕಚೇರಿಗೆ ಹಾಜರಾದಂತಹ ಜಗದೀಶ್ ಏನೇನು ಮಾತನಾಡಿದ್ರು, ಜಗದೀಶ್ ಅವರ ಬಳಿ ಏನೇನು ಕೇಳಲಾಯಿತು, ಎಲ್ಲದರ ಬಗ್ಗೆಯೂ ಕೂಡ ನಾವು ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಜಗದೀಶ್ ಅವರ ಈಗ ಸಂಪರ್ಕಕ್ಕೆ ಬರ್ತಾರೆ. ಸಂದೇಹ ಬಂದವರನ್ನೆಲ್ಲರನ್ನೂ ಕೂಡ SIT ಅಧಿಕಾರಿಗಳು ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣ ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಒಂದು ತರಹದ ತಿರುವನ್ನು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಒಂದು ತರಹದಲ್ಲಿ ವಿಚಾರಣೆಯನ್ನು ಆಕ್ಟಿವ್ ಮಾಡಿದ್ದಾರೆ. ತಮಗೆ ಯಾರ್ಯಾರ ಬಳಿ ಪ್ರಶ್ನೆಗಳನ್ನು ಕೇಳಬೇಕು ಅವರನ್ನೆಲ್ಲ ತನ್ನ ಕಚೇರಿಗೆ ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಿರಂತರ 1 ಗಂಟೆಗಳ ಕಾಲ ಜಗದೀಶ್ ಅವರನ್ನು ಕಚೇರಿಯಲ್ಲಿ ಕೂರಿಸಿ ಪ್ರಶ್ನೆಗಳನ್ನು ಕೇಳಲಾಯಿತು ಎನ್ನುವಂಥ ವಿಚಾರವೂ ಕೂಡ ಇದೆ. ನಿನ್ನೆ ನಡೆದಂತಹ ಈ ಒಂದು ಡೆವಲಪ್ಮೆಂಟ್ ನಿಜಕ್ಕೂ ಕೂಡ ಹೆಣಹೂತ ಪ್ರಕರಣವನ್ನು ಮತ್ತಷ್ಟು ಆಕ್ಟಿವ್ ಮಾಡ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಲಾಯರ್ ಜಗದೀಶ್ ಏನು ಹೇಳಿರ್ಬೋದು? ಒಂದು SIT ಅಧಿಕಾರಿಗಳು ಈ ಒಂದು ಧರ್ಮಸ್ಥಳ ಪ್ರಕರಣದ ಸಾಕ್ಷಿದಾರ ಚಿನ್ನಯ್ಯನಿಂದ ಹಿಡಿದು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರ ಸಂಪರ್ಕ ನಿಮಗೆ ಇದ್ದಿರಬಹುದಾ ಅಂತಲೂ ಕೇಳಿರಬಹುದು. ಸಂಭಾವ್ಯ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀವಿ. ನಿಮಗೆ ಇವರ ಸಂಪರ್ಕ ಎಷ್ಟು ವರ್ಷಗಳಿಂದ ಇತ್ತು? ಇವರು ನಿಮ್ಮ ಜೊತೆ ಮಾತುಕತೆಯನ್ನು ಮಾಡಿದಾರಾ? ದಿನಕ್ಕೆ ಎಷ್ಟು ಬಾರಿ ಫೋನ್ ಮಾಡ್ತಾರೆ? ಇವರ ಜೊತೆ ನೀವು ಏನೇನು ವಿಚಾರವಾಗಿ ಮಾತನಾಡ್ತೀರಿ? ಹೆಣಹೂತ ಪ್ರಕರಣದ ಬಗ್ಗೆ ನಿಮಗೇನು ಗೊತ್ತು? ನಿಮ್ಮಲ್ಲೇನಾದರೂ ಸಾಕ್ಷಿಗಳಿದ್ದಾವ? ಹೀಗೆ ಅನೇಕ ಪ್ರಶ್ನೆಗಳನ್ನು ಜಗದೀಶ್ ಅವರಲ್ಲಿ SIT ಅಧಿಕಾರಿಗಳು ಕೇಳಿದ್ರ? ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕೇಳಿದ್ರು? ಇತ್ತೀಚೆಗೆ ಅಷ್ಟೇ ಶಾಸಕರೊಬ್ಬರನ್ನು ಅವಹೇಳನ ಅಥವಾ ಜಾತಿ ನಿಂದನೆ ಮಾಡಿದ್ರು ಎನ್ನುವ ಕಾರಣಕ್ಕೋಸ್ಕರ ಅವರ ವಿರುದ್ಧ ಕೇಸೊಂದು ದಾಖಲಾಗಿತ್ತು. ಸೊ ಅದರ ಬೆನ್ನಲ್ಲೇ ಪೊಲೀಸರು ಸ್ವತಃ ಬಂದು ವಶಕ್ಕೆ ಪಡೆದುಕೊಂಡಿದ್ರು ಜಗದೀಶ್ ಅವರನ್ನು. 1 ದಿನದ ಜೈಲುವಾಸವೂ ಕೂಡ ಆಗಿತ್ತು. ಅದಾದ ನಂತರ ಬೇಲ್ ಮುಖೇನ ಅವರು ಹೊರಗಿದ್ದಾರೆ. ಸೊ ಆ ಪ್ರಕರಣ ಮುಗಿದ ಬೆನ್ನಲ್ಲೇ ಈಗ ಮತ್ತೊಂದು FIR ಕಂಟಕ ಶುರುವಾಗಿದೆ ಲಾಯರ್ ಜಗದೀಶ್ ಅವರಿಗೆ. ಅದು ಕೂಡ ಧರ್ಮಸ್ಥಳಕ್ಕೆ ಅಥವಾ ಅದರ ಪಾವಿತ್ರ್ಯತೆಗೆ ಧಕ್ಕೆನೋ ಅಥವಾ ಅಪಪ್ರಚಾರದ ಹೆಸರಿನಲ್ಲೋ FIR ದಾಖಲಾಗಿದೆ. ಸೊ ಆ ವಿಚಾರಣೆಗೋಸ್ಕರ SIT ಅಧಿಕಾರಿಗಳು ಕರೆದಿದ್ರು. ಲಾಯರ್ ಜಗದೀಶ್ ಅವರು ಬೆಳತ್ತಂಗಡಿ SIT ಕಚೇರಿಗೆ ಹೋಗಿದ್ರು, ವಿಚಾರಣೆಯನ್ನು ಎದುರಿಸಿದ್ದಾರೆ. ಸೊ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಜಗದೀಶ್ ಅವರು SIT ಅಧಿಕಾರಿಗಳ ಯಾವ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಮತ್ತು ಯಾವ ಪ್ರಶ್ನೆಗಳನ್ನು ಕೇಳಲಾಯಿತು. ಸೊ
ಧರ್ಮಸ್ಥಳದ ಅವಹೇಳನ ಆರೋಪ ಕೇಸ್ನಲ್ಲಿ ವಿಚಾರಣೆ ನಿನ್ನೆ ಬೆಳ್ತಂಗಡಿಯ ಠಾಣೆಯಲ್ಲಿ ಲಾಯರ್ ಜಗ್ಗಿಯ ವಿಚಾರಣೆಯಾಯಿತು. ನಿರಂತರ ಒಂದು ಗಂಟೆಗಳ ಕಾಲ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನೇನು ಗೊತ್ತು, ಈ ಪ್ರಕರಣದ ಮುಖ್ಯ ಸಾಕ್ಷಿದಾರರು ನಿಮ್ಮ ಸಂಪರ್ಕದಲ್ಲಿದ್ರ, ನೀವು ಅವರ ಜೊತೆ ದಿನಕ್ಕೆ ಎಷ್ಟು ಬಾರಿ ಮಾತನಾಡ್ತಾ ಇದ್ರಿ, ಏನೇನು ಕೇಳ್ತಾ ಇದ್ರು ಅವ್ರು ನಿಮ್ಮ ಜೊತೆ, ನಿಮಗೆ ಈ ವಿಚಾರವಾಗಿ ಏನೇನು ಗೊತ್ತು, ಈ ಎಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳು ಕೇಳಿರ್ತಾರೆ. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಲಾಯರ್ ಜಗದೀಶ್ ಕೊಟ್ಟಿದ್ದಾರೋ ಅಥವಾ ಏನೇನು ಕೇಳಿದ್ದಾರೆ ಎನ್ನುವಂತಹದ್ದೇ ಕುತೂಹಲ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈವ್ ಆಗಿ ಜಾಯ್ನ್ ಆಗ್ತಾರೆ ಜಗದೀಶ್ ಅವರು. ಅವ್ರ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೇಳ್ತಾ ಹೋಗ್ತೀನಿ ನಾನು. ಬೆಳ್ತಂಗಡಿಗೆ ಎಷ್ಟು ಗಂಟೆಗೆ ಹೋದ್ರಿ, ಸೈಟಿ ಅಧಿಕಾರಿಗಳು ಏನೇನು ಕೇಳಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಅವರ ಬಳಿಯ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ಮಾಡೋಣ. ಧರ್ಮಸ್ಥಳ ವಿಚಾರವಾಗಿ ಲಾಯರ್ ಜಗ್ಗಿ ವಿರುದ್ಧ ಕಂಪ್ಲೇಂಟ್ ದಾಖಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯ SIT ಅಧಿಕಾರಿಗಳು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಈ ಹಿಂದೆಯೂ ಕೂಡ ಶಾಸಕರೊಬ್ಬರ ವಿರುದ್ಧ ಮಾತನಾಡಿದರು ಅನ್ನುವಂತಹ ಕಾರಣಕ್ಕೋಸ್ಕರ ಅವರ ವಿರುದ್ಧ ಕೇಸೊಂದು ದಾಖಲಾಗಿತ್ತು. 1 ದಿನದ ಜೈಲುವಾಸವೂ ಕೂಡ ಆಗಿತ್ತು. ಅದರ ಬೇಲ್ನಲ್ಲಿ ಈಗ ಹೊರಗಿದ್ದಾರೆ. ಸೊ ಧರ್ಮಸ್ಥಳ ಪ್ರಕರಣದಲ್ಲಿ 3 ಜಿಲ್ಲೆಗಳಲ್ಲಿ ಇವರ ವಿರುದ್ಧ FIR ದಾಖಲಾಗಿದೆ. ಚಿಕ್ಕಬಳ್ಳಾಪುರ, ಧರ್ಮಸ್ಥಳ, ಹೀಗೆ 3 ಜಿಲ್ಲೆಗಳಲ್ಲಿ ಜಗದೀಶ್ ವಿರುದ್ಧ FIRಗಳು ದಾಖಲಾಗಿರ್ತಕ್ಕಂತಹದ್ದು. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡಿದವರಿಗೆ FIR ಕಂಟಕಾನ. ಸೊ ಹಾಗಾದರೆ ನಿಜಕ್ಕೂ ಆಗ್ತಾ ಇರೋದೇನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.